ಬಿಜೆಪಿಗೆ ಶಾಕ್ ಕೊಡ್ತಾರ ಪಕ್ಷನಿಷ್ಠ ಕೆಎಸ್ ಈಶ್ವರಪ್ಪ. ಮಗನಿಗೆ ಹಾವೇರಿ ಟಿಕೆಟ್ ಕೈ ತಪ್ಪಿದ್ರೆ ಏನ್ ಮಾಡ್ತಾರೆ ಮಾಜಿ ಸಚಿವರು? ಬಿಜೆಪಿಗೆ ಬಿಗ್ ಶಾಕ್ ಕೊಡ್ತಾರ ಈಶ್ವರಪ್ಪ. ಮಗನಿಗೆ ಏನಾದ್ರೂ ಟಿಕೆಟ್ ಮಿಸ್ ಆಯ್ತು ಅಂತ ಹೇಳಿದ್ರೆ ಅವರ ಮುಂದಿನ ನಿರ್ಧಾರ ಏನಾಗಿರುತ್ತೆ? ಪುತ್ರನಿಗೆ ರಾಜಕೀಯ ನೆಲೆ ಕಲ್ಪಿಸೋಕೆ ಈಶ್ವರಪ್ಪ ಓಡಾಡ್ತಿದ್ದಾರೆ. ಹಾವೇರಿ ಟಿಕೆಟ್ ಕೈ ತಪ್ಪಿದ್ರೆ ಶಿವಮೊಗ್ಗದಿಂದ ಕಾಂತೇಶ್ ಸ್ಪರ್ಧೆ ಮಾಡೋದು ಫಿಕ್ಸ್ ಅಂತ ಹೇಳಲಾಗ್ತಿದೆ. ಆದ್ರೆ ಪಕ್ಷೇತರ ಅಭ್ಯರ್ಥಿಯಾಗಿ ರಾಘವೇಂದ್ರ ವಿರುದ್ಧ ಈ ಬಗ್ಗೆ ಬೆಂಬಲಿಗರು ಹಾಗೆ ಆಪ್ತರೊಂದಿಗೆ ಈಶ್ವರಪ್ಪ ಮಾತುಕತೆ ನಡೆಸ್ತಾ ಇದ್ದಾರೆ. ಯಾವುದೇ ನಿರ್ಧಾರಕ್ಕೂ ನಾವು ಬದ್ಧ ಅಂತಿದ್ದಾರೆ ಬೆಂಬಲಿಗರು. ತಮ್ಮ ಪಕ್ಷದ ಅಭ್ಯರ್ಥಿ ವಿರುದ್ಧವೇ ಸ್ಪರ್ಧಿಸ್ತಾರ ಕೆಇ ಕಾಂತೇಶ್. ಬಿಜೆಪಿಗೆ ಶಾಕ್ ಕೊಡ್ತಾರ ಪಕ್ಷಕ್ಕೆ ನಿಷ್ಠರಾಗಿರುವಂತಹ ಈಶ್ವರಪ್ಪ. ಯಾಕಂದ್ರೆ ಕಾದ್ರು ಈಗ ಟಿಕೆಟ್ ಸಿಗಲ್ಲ ಅನ್ನುವಂಥ ಸುಳಿವು ಸಿಗ್ತಾ ಇರಬಹುದು. ಯಾಕಂದ್ರೆ ಹಾವೇರಿ ಬೊಮ್ಮಾಯಿ ಪಾಲಿಗೆ ಆಗೋದು ಬಹುತೇಕ ಖಚಿತ. ಕೆಇ ಕಾಂತೇಶ್ ಅವರಿಗೆ ನೋಡಿ, ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಕಾಂತೇಶ್ ಅವರು ಆಕಾಂಕ್ಷಿಯಾಗಿದ್ರು. ಶಿವಮೊಗ್ಗದಿಂದ ಚನ್ನಬಸಪ್ಪಗೆ ಟಿಕೆಟ್ ಕೊಟ್ಟರು. ಅಲ್ಲೂ ಮಗನಿಗೆ ರಾಜಕೀಯ ಭವಿಷ್ಯವನ್ನ ಸೃಷ್ಟಿ ಮಾಡೋಕ್ಕಾಗಲಿಲ್ಲ. ಪಕ್ಕದ ಜಿಲ್ಲೆ ಹಾವೇರಿಗಾದರೂ ಕೊಡಿಸೋಣ ಅಂತ ಶತಪ್ರಯತ್ನ ಮಾಡಿದ್ರು. 1.5 ವರ್ಷದಿಂದ ಓಡಾಟ, ಹೈಕಮಾಂಡ್ ಮಟ್ಟದಲ್ಲಿ ಲಾಬಿ. ಆದರೂ ಕೂಡ ಕಾಂತೇಶ್ಗೆ ಟಿಕೆಟ್ ಕೈ ತಪ್ಪೋ ಸಾಧ್ಯತೆಗಳೇ ಹೆಚ್ಚಾಗಿ ಕಾಣಿಸ್ತಾ ಇದೆ. ಆ ರೀತಿ ಸುಳಿವನ್ನು ಕೊಡ್ತಾ ಇದ್ದಾರೆ ನೋಡಿ. ಬೆಂಬಲಿಗರು ಮತ್ತು ತಮ್ಮ ಆಪ್ತರೊಂದಿಗೆ ಈಶ್ವರಪ್ಪನವರು ಮಾತುಕತೆ ನಡೆಸಿದ್ದಾರೆ. ಕಾಂತೇಶ್ ಅವರೇ ಬಹಳ ನಿರೀಕ್ಷೆ ಇಟ್ಕೊಂಡಿದ್ರು. ಆದರೆ ಈಗ ಬೊಮ್ಮಾಯಿ ಕಂಟೆಸ್ಟ್ ಮಾಡಿದರೆ ಟಫ್ ಫೈಟ್ ಕೊಡಬಹುದು ಕಾಂಗ್ರೆಸ್ ಅಭ್ಯರ್ಥಿಗೆ ಅನ್ನುವಂಥ ಲೆಕ್ಕಾಚಾರ, ಜಾತಿ ಲೆಕ್ಕಾಚಾರದ ಮೇಲೆ ಬೊಮ್ಮಾಯಿ ಕೊಡುವಂಥ ಸಾಧ್ಯತೆಗಳಿರ್ಬೋದು. ಆದರೆ ಈಶ್ವರಪ್ಪನವ್ರು ನೋಡಿ, ಅವರು ಚುನಾವಣಾ ನಿವೃತ್ತಿ ಘೋಷಣೆ ಮಾಡಿಬಿಟ್ರು. ಕಳೆದ ಬಾರಿ ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ಅವ್ರಿಗೂ ಕೊಡಲಿಲ್ಲ, ಅವ್ರ ಮಗನಿಗೂ ಕೊಡಲಿಲ್ಲ. ಏನಪ್ಪ ಮುಗದೇ ಹೋಯ್ತಾ ನಮ್ಮ ರಾಜಕೀಯ ಭವಿಷ್ಯ ಅಂತ ಅವ್ರಿಗೆ ಚಿಂತೆ. ಈಗ ಅದೇ ಯಡಿಯೂರಪ್ಪನವರು ಮಗ MP, ಇನ್ನೊಬ್ಬ ಮಗ ರಾಜ್ಯಾಧ್ಯಕ್ಷ, MLA. ಹಾಗಾಗಿ ಸಹಜವಾಗಿ ಆ ಅಳಕಿದ್ದೇ ಇರುತ್ತೆ. ಅವರಿಗೆ ಸಿಗುವಂತಹ ಪ್ರಾಧಾನ್ಯತೆ ನನ್ನ ಮಗನಿಗೆ ಯಾಕೆ ಸಿಗ್ತಾ ಇಲ್ಲ? ಅದು ವೈಯಕ್ತಿಕ ವರ್ಚಸ್ಸು, ಜಾತಿ ಆಧಾರ, ಅದು ಬೇರೆ. ಆದರೆ ಸಹಜವಾಗಿಯೇ ಆ ಒಂದು ಭಾವನೆ ಅವರ ಮನಸ್ಸಲ್ಲಿ ಮೂಡಿರುತ್ತೆ. ಇವೆಲ್ಲವನ್ನು ಪರಿಗಣಿಸಿ, ಇವೆಲ್ಲವನ್ನು ತಲೆಯಲ್ಲಿ ಆಲೋಚನೆ ಮಾಡಿನೇ ಗಟ್ಟಿ ನಿರ್ಧಾರಕ್ಕೆ ಬರ್ಬೋದು. ರಾಘವೇಂದ್ರ ವಿರುದ್ಧವೇ ಪಕ್ಷೇತರರಾಗಿ ಕಣಕ್ಕಿಳಿಬಹುದು ಅನ್ನೋ ಚರ್ಚೆಗಳು ತೆರೆಮರೆಯಲ್ಲಿ ನಡೀತಾ ಇದೆ. ಮತ್ತಷ್ಟು ಮಾಹಿತಿ ನವೀನ್ ಇರ್ತಾರೆ. ನವೀನ್, ಈಗ ಕಾದ್ರು ಈಶ್ವರಪ್ಪನವರು ಸ್ಥಾನಮಾನಗಳು ಸಿಗಲಿಲ್ಲ, ಅವ್ರಿಗೂ ಸಿಗಲಿಲ್ಲ, ಪುತ್ರನಿಗೂ ಸಿಗಲಿಲ್ಲ ಕಳೆದ ವಿಧಾನಸಭೆ ಚುನಾವಣೆಯಲ್ಲೂ ಕೂಡ. ಬಟ್ ಈಗ ಅಂತಿಮವಾಗಿ ನಿರ್ಧಾರವನ್ನು ಮಾಡಿಬಿಡ್ತಾರಾ ಪಕ್ಷೇತರಾಗಿ ಸ್ಪರ್ಧೆ ಮಾಡೋದು ಅನ್ನೋದು? ಯಾಕಂತ ಹೇಳಿದ್ರೆ ಯಡಿಯೂರಪ್ಪನವರ ಪುತ್ರರಿಗೆ ಸಿಗುವಂತಹ ಸ್ಥಾನಮಾನಗಳು, ಪ್ರಾಧಾನ್ಯತೆ ನನ್ನ ಮಗನ ಸಿಗ್ತಾ ಇಲ್ಲ. ಸಹಜವಾಗಿ ಆಳುಕು ಬಂದಿರಬಹುದಾ ಮನಸ್ಸಲ್ಲಿ? ಖಂಡಿತವಾಗ್ಲೂ ಪ್ರಭು. ಯಾಕಂದ್ರೆ ಒಂದು ಕಡೆ ಈಗಾಗಲೇ ಬಿಜೆಪಿಯ ಟಿಕೆಟ್ 2ನೇ ಪಟ್ಟಿ ಯಾವಾಗ ಬೇಕಾದ್ರೂ ಬಿಡುಗಡೆ ಆಗ್ಬೋದು. ಇದರ ಬೆನ್ನಲ್ಲೇ ಶಿವಮೊಗ್ಗ ಮತ್ತೆ ಹಾವೇರಿ ರಾಜಕೀಯದಲ್ಲಿ ಒಂದಷ್ಟು ಬದಲಾವಣೆಗಳಾಗುವಂತಹ ಸಾಧ್ಯತೆಗಳು ಈಗ ಮೇಲ್ನೋಟ ಕೂಡ ಕಂಡು ಬರ್ತಾ ಬಂದಿದೆ. ಯಾಕಂದ್ರೆ ಒಂದು ಕಡೆ ಈಶ್ವರಪ್ಪ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ರಾಜಕೀಯ ನಿವೃತ್ತಿಯನ್ನು ತೆಗೆದುಕೊಂಡ್ರು, ಸ್ಪರ್ಧೆಯನ್ನ ಮಾಡಿರಲಿಲ್ಲ. ಆದ್ರೆ ಆ ನಂತರದಲ್ಲಿ ತಮ್ಮ ಮಗನಿಗೆ ರಾಜಕೀಯ ಭವಿಷ್ಯವನ್ನ ಕಲ್ಪಿಸುವಂತ ಸಲುವಾಗಿ ಒಂದಷ್ಟು ಹಾವೇರಿಯಲ್ಲಿ ನಿರಂತರವಾಗಿ ಹೋರಾಟವನ್ನ ಮಾಡಿದ್ರು. ಪಕ್ಷದ ನಾಯಕರ ಮೌಖಿಕ ಸೂಚನೆ ಮೇರೆಗೆ ಹಾವೇರಿಯಲ್ಲಿ ಸಂಘಟನಾ ಕೆಲಸವನ್ನ ಕೂಡ ಮಾಡಿದ್ರು. ಆದ್ರೆ ಇದೀಗ ಹಾವೇರಿ ಲೋಕಸಭಾ ಕ್ಷೇತ್ರದ ಟಿಕೆಟ್ ಬಹುತೇಕ ಬಸವರಾಜ ಬೊಮ್ಮಾಯಿ ಅವರಿಗೆ ಏನು ಆಗುತ್ತೆ ಅನ್ನೋ ಮಾತುಗಳು ಕೇಳಿ ಬರ್ತದೆ. ಈ ಹಿನ್ನೆಲೆಯಲ್ಲಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಕೂಡ ಒಂದಷ್ಟು ಬದಲಾವಣೆಗಳಾಗುವಂತಹ ಸಾಧ್ಯತೆಗಳು ಕೂಡ ಇರುವಂತೆ. ಪ್ರಮುಖವಾಗಿ ಈಶ್ವರಪ್ಪನವರು ಹಾವೇರಿ ಟಿಕೆಟ್ ವಿಚಾರದಲ್ಲಿ ಸಾಕಷ್ಟು ಅಸಮಾಧಾನವನ್ನ ಹೊಂದಿದ್ದಾರೆ. ಅದನ್ನು ಕೂಡ ಪಕ್ಷದ ನಾಯಕರ ವಿರುದ್ಧ ಬಹಿರಂಗವಾಗಿ ಅಸಮಾಧಾನವನ್ನು ಹಾಕುವಂತ ಸಾಧ್ಯತೆಗಳು ಕೂಡ ಈಗ ಪ್ರಮುಖವಾಗಿ ಕಂಡು ಬರ್ತಾ ಇರುವಂತದ್ದು. ಒಂದು ವೇಳೆ ತಮ್ಮ ಮಗನಿಗೆ ಟಿಕೆಟ್ ತಪ್ಪಿದ್ದೆ ಆದಲ್ಲಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ಈಶ್ವರಪ್ಪನವರು ಚುನಾವಣಾ ರಾಜಕೀಯದಲ್ಲಿ ನಿವೃತ್ತಿಯಾಗಿದ್ರು. ಅವರು ಮತ್ತೊಮ್ಮೆ ಸ್ಪರ್ಧೆ ಅದರಲ್ಲೂ ಕೂಡ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆನ ಮಾಡುವಂತಹ ಸಾಧ್ಯತೆಗಳು ಕೂಡ ಈಗಾಗಲೇ ಮೇಲ್ನೋಟ ಕೂಡ ಕಂಡು ಬರ್ತಾ ಇರುವಂತದ್ದು. ಆ ನಿಟ್ಟಿನಲ್ಲಿ ಪಕ್ಷದ ಅದರಲ್ಲೂ ಕೂಡ ಈಶ್ವರಪ್ಪನವರ ಅತ್ಯಾಪ್ತ ಬಳಗದ ಯಾರಿದ್ದಾರೆ ಅವರ ಜೊತೆ ಇರಬಹುದು, ಸಮುದಾಯದ ನಾಯಕರ ಜೊತೆ ಚರ್ಚೆ ಮಾಡೋ ಕೆಲಸವನ್ನ ಈಶ್ವರಪ್ಪನವರು ಕೂಡ ಈಗಾಗಲೇ ಮಾಡಿರುವಂತದ್ದು. ಶಿಕಾರಿಪುರ ಮತ್ತೆ ಶಿವಮೊಗ್ಗ ನಗರ ಇರಬಹುದು, ಅವರ ಅತ್ಯಾಪ್ತ ಮುಖಂಡಗಳಿದ್ದಾರೆ. ಅವರ ಜೊತೆ ಈಗಾಗಲೇ ಒಂದು ಹಂತದ ಮಾತುಕತೆಯನ್ನು ಕೂಡ, ಅಂದ್ರೆ ಪಕ್ಷೇತರ ನಿಂತರೆ ಮುಂದಿನ ನಡವಳಿಕೆ ಯಾವ ರೀತಿಯಲ್ಲಿ ಬೆಳವಣಿಗೆಗಳು ಆಗ್ಬಹುದು, ಏನು ಪ್ಲಸ್ ಅಂಡ್ ಮೈನಸ್ ಇದೆ, ಆ ನಿಟ್ಟಿನಲ್ಲಿ ಒಂದಷ್ಟು ಚರ್ಚೆಗಳನ್ನು ಕೂಡ ಮಾಡಿರುವಂತದ್ದು. ಪ್ರಮುಖವಾಗಿ ಈಗಾಗಲೇ ಈಶ್ವರಪ್ಪನವರು ಕೂಡ ಕುಟುಂಬ ಸಮೇತರಾಗಿ ಪುತ್ರ ಕಾಂತೇಶ್ ಇರಬಹುದು, ಪತ್ನಿ ಜಯಲಕ್ಷ್ಮಿ ಜೊತೆಗೆ ಕುಟುಂಬ ಸಮೇತರಾಗಿ ಕೊಲ್ಲೂರಿಗೆ ಕೂಡ ಹೋಗಿರುವಂತ ಕೊಲ್ಲೂರು ದೇವಿ ದರ್ಶನವನ್ನ ಕೂಡ ಮಾಡ್ಕೊಂಡು ಬರ್ಲಿಕ್ಕೆ ಹೋಗಿರುವಂತದ್ದು. ಸಂಜೆ ವೇಳೆಗೆ ಒಂದಷ್ಟು ನಿರ್ಧಾರವನ್ನ, ಅಂದ್ರೆ ಬಿಜೆಪಿ ಟಿಕೆಟ್ ಅನೌನ್ಸ್ ಆದ ನಂತರದಲ್ಲಿ ಅವರು ಕೂಡ ಒಂದಷ್ಟು ನಿರ್ಧಾರ ಮಾಡುವಂತ ಸಾಧ್ಯತೆ ಕೂಡ ಒಂದು. ಕೇವಲ ಈಶ್ವರಪ್ಪನವರು ಮಾತ್ರ ಅಲ್ಲ, ಶಿವಮೊಗ್ಗ ನಗರದಲ್ಲಿ ಯಡಿಯೂರಪ್ಪನವರ ಪುತ್ರ BY ರಾಘವೇಂದ್ರ ಬಿಜೆಪಿಯಿಂದ ಏನು ಸ್ಪರ್ಧೆ ಮಾಡ್ತಾರೆ, ಅವರಿಗೆ ಪ್ರತಿಸ್ಪರ್ಧಿಯಾಗಿ ಈಶ್ವರಪ್ಪನವರು ಸ್ಪರ್ಧೆ ಮಾಡಿದ್ರೆ ಹಾವೇರಿಯಲ್ಲಿ ಕೂಡ ಕಾಂತೇಶ್ ಅವರು ಬಂಡಾಯವಾಗಿ ಕೂಡ
ಸ್ಪರ್ಧೆ ಮಾಡುವಂತ ಸಾಧ್ಯತೆ ಕೂಡ ಇರುವಂತದ್ದು. ಹಾಗಾಗಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಮತ್ತು ಹಾವೇರಿ ಲೋಕಸಭಾ ಕ್ಷೇತ್ರ ಇದೀಗ ಸಾಕಷ್ಟು ಚರ್ಚೆಯ ಕೇಂದ್ರವಾಗಿ ಉಳ್ಕೊಂಡಿರುವಂತದ್ದು ಪ್ರಭು. ಅಂದ್ರೆ ಇಲ್ಲಿ ತಮ್ಮ ಪಕ್ಷದ ಅಭ್ಯರ್ಥಿ ಬಿಜೆಪಿ ಅಭ್ಯರ್ಥಿ ಗೆದ್ರು ಸೋತರು ಅಂದ್ರೆ ಅವರು ಗೆಲ್ಲದೇ ಇದ್ರೂ ಪರವಾಗಿಲ್ಲ, ಆದರೆ ಸೋಲಿಸಬೇಕು ಅನ್ನುವಂಥ ಉದ್ದೇಶದಿಂದಲೇ ತಮ್ಮ ಪುತ್ರರನ್ನ ಕಣಕ್ಕಿಳಿಸ್ಬೋದಾ ಅಂತೇಳಿ ಸೇಡ್ ತೀರಿಸ್ಕೊಳ್ಳೋಕೆ. ಖಂಡಿತವಾಗ್ಲೂ ಪ್ರಭು. ಯಾಕಂದ್ರೆ ಒಂದು ಕಡೆ ಈಗಾಗಲೇ ಯಡಿಯೂರಪ್ಪನವರ ಮತ್ತೆ ಈಶ್ವರಪ್ಪನವರು ಒಂದು ಅಂದ್ರೆ ಸಮಾನಾಂತರ ಕಾಲದಿಂದ ಕೂಡ ಪಕ್ಷವನ್ನ ಸಂಘಟನೆ ಮಾಡ್ಕೊಂಡು ಬಂದಂತವರು, ಪಕ್ಷವನ್ನ ಕಟ್ಟಿ ಬೆಳೆಸಂತ ನಾಯಕರುಗಳು. ಆದ್ರೆ ಯಡಿಯೂರಪ್ಪನವರ ಪುತ್ರರು ಇಬ್ರು ಕೂಡ ಒಂದು ಕಡೆ BY ವಿಜಯೇಂದ್ರ ಅವರು ಶಾಸಕರಾಗಿದ್ದಾರೆ, ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಸಂಸದ ರಾಘವೇಂದ್ರ ಅವರು 3 ಬಾರಿ ಸಂಸದರಾಗಿ ಕೆಲಸವನ್ನ ಮಾಡಿದ್ರೆ, ಈಗ 4ನೇ ಬಾರಿ ಕೂಡ ಅದೃಷ್ಟ ಪರೀಕ್ಷೆಗೆ ಮುಂದಾಗ್ತಾ ಇರುವಂತದ್ದು. ಅಂದ್ರೆ ಒಂದು ಕಡೆ ಯಡಿಯೂರಪ್ಪನವರ ನಂತರದಲ್ಲಿ ಅವರ ಪುತ್ರರು ಎಲ್ಲರೂ ಕೂಡ ರಾಜಕೀಯವಾಗಿ ಒಂದು ಹಂತಕ್ಕೆ ಹೋಗಿದ್ದಾರೆ. ಆದ್ರೆ ಈಶ್ವರಪ್ಪನವರು ಏನು DCM ಆಗಿ ಕೆಲಸವನ್ನ ಕೂಡ ಮಾಡಿದ್ರು, ಪಕ್ಷದ ರಾಜ್ಯಾಧ್ಯಕ್ಷ ಕೆಲಸವನ್ನ ಮಾಡಿದ್ರು. ಆದ್ರೆ ಅವರ ಪುತ್ರ ಈವರೆಗೆ ಜಿಲ್ಲಾ ಪಂಚಾಯತ್ ಸದಸ್ಯನಾಗಿ ಮಾತ್ರ ಕೆಲಸವನ್ನ ಮಾಡಿರುವಂತದ್ದು. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಪುತ್ರನಿಗೆ ಟಿಕೆಟ್ ಕೊಡಿಸೋ ಪ್ರಯತ್ನವನ್ನ ಮಾಡಿದ್ರು, ಆದ್ರೆ ಅದು ಸಾಧ್ಯ ಆಗ್ಲಿಲ್ಲ. ಆದ್ರೆ ಇದೀಗ ಲೋಕಸಭಾ ಚುನಾವಣೆಯಲ್ಲಿ ಆದ್ರೂ ಕೂಡ ಪುತ್ರನಿಗೆ ಅವಕಾಶವನ್ನ ಮಾಡ್ಕೊಡೋ ಪ್ರಯತ್ನವನ್ನ ಈಶ್ವರಪ್ಪನವರು ಪಕ್ಷದ ನಾಯಕರ ಮುಂದೆ ಇಟ್ಟಿದ್ರು, ಆದ್ರೆ ಅದನ್ನ ಪರಿಗಣನೆಗೆ ತೆಗೆದುಕೊಂಡಿಲ್ಲ. ಹಾಗಾಗಿ ಒಂದು ಕಡೆ ಯಡಿಯೂರಪ್ಪನವರ ಪುತ್ರ ಎಲ್ಲರೂ ಕೂಡ ರಾಜಕೀಯವಾಗಿ ಮೇಲೆ ಹೋಗ್ತಾ ಇದ್ದಾರೆ. ನನ್ನ ಪುತ್ರ ಮಾತ್ರ ಇಲ್ಲ ಇರೋದೊಂದಷ್ಟು ಮಗನ ಮೇಲಿನ ಪ್ರೀತಿ ಕೂಡ ಈಶ್ವರಪ್ಪನವರ ಈ ಒಂದು ನಡೆಗೆ ಕೂಡ ಕಾರಣ ಆಗ್ತಿರುವಂತದ್ದು. ಹಾಗಾಗಿ ಈಶ್ವರಪ್ಪನವರು ಈಗಾಗಲೇ ಶತಾಯಗತಾಯ ತನ್ನ ಮಗನಿಗೆ ಟಿಕೆಟ್ ಕೊಡ್ಲಿಲ್ಲ ಅಂದ್ರೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಪಕ್ಷೇತರವಾಗಿ ಸ್ಪರ್ಧೆನ ಮಾಡಬೇಕು, ಆ ಮೂಲಕ ಪಕ್ಷದ ಅಂದ್ರಲ್ಲೂ ಕೂಡ ಬಿಜೆಪಿಯ ಸೋಲಿಗೆ ಕಾರಣ ಆಗಬೇಕು ನಿರ್ಧಾರವನ್ನ ಕೂಡ ಮಾಡುವಂತ ಸಾಧ್ಯತೆ ಕೂಡ ಇರುವಂತದ್ದು ಪ್ರಭು. ನವೀನ್, ಈಗ ಈಶ್ವರಪ್ಪನವರು ಕಟ್ಟರ್ ಹಿಂದುತ್ವವಾದಿ ಪಕ್ಷನಿಷ್ಠರು, ಯಡಿಯೂರಪ್ಪನವರು ಈ ಹಿಂದೆ KJP ಕಟ್ಟದಾಗಲೂ ಕೂಡ ಅವ್ರ ಹಿಂದೆ ಹೋದಂಥವ್ರಲ್ಲ, ಪಕ್ಷದಲ್ಲೇ ಉಳ್ಕೊಂಡಂಥವ್ರು. ಹಾಗಾಗಿ ಅವ್ರಿಗೂ ಕೂಡ ಒಂದು ರೀತಿ ಮುಜುಗರ ಅಂತ, ತನ್ನ ಮಗನಿಗೆ ಟಿಕೆಟ್ ಕೊಡ್ಸೋಕ್ಕಾಗಲಿಲ್ಲ, ನಾನು ಇಷ್ಟು ಪ್ರಭಾವಿ ಆದರೂ ಕೂಡ ಯಡಿಯೂರಪ್ಪನವ್ರು ಬಿಟ್ಟರೆ ಸೆಕೆಂಡ್ ಲೀಡರ್ ಲೈನಲ್ಲಿದ್ದೀನಿ ಅನ್ನುವಂಥದ್ದು. ಖಂಡಿತ ಪ್ರಭು. ಯಾಕಂದ್ರೆ ಒಂದು ಕಡೆ ಯಡಿಯೂರಪ್ಪನವರು ಪಕ್ಷವನ್ನ ಬಿಟ್ಟಂತ ಸಂದರ್ಭದಲ್ಲಿ ಕೂಡ ಈಶ್ವರಪ್ಪನವರು ಪಕ್ಷದಲ್ಲೇ ಉಳ್ಕೊಂಡಿದ್ರು, KJP ಆದಾಗ್ಲೂ ಕೂಡ ಹೋಗಿಲ್ಲ. ಆದ್ರೆ ಆ ನಂತರದಲ್ಲಿ ಕೂಡ ನಿರಂತರವಾಗಿ ಪಕ್ಷದಲ್ಲಿ ಯಾವುದೇ ಬೆಳವಣಿಗೆ ಆದ್ರೂ ಕೂಡ ಪಕ್ಷದ ಪರವಾಗಿ ಅದ್ರೂ ಕೂಡ ಪಕ್ಷಕ್ಕೆ ದ್ರೋಹ ಮಾಡುವಂತದ್ದು, ಹೆತ್ತ ತಾಯಿಗೆ ದ್ರೋಹ ಮಾಡುವಂತ ಮಾತನ್ನ ಈಶ್ವರಪ್ಪನವರು ಪದೇ ಪುನರಾವರ್ತನೆ ಮಾಡೋ ಕೆಲಸವನ್ನ ಮಾಡ್ತಾ ಇದ್ರು. ಆದ್ರೆ ಇದೀಗ ಒಂದು ಕಡೆ ಮಗನ ಭವಿಷ್ಯ ದೃಷ್ಟಿಯಿಂದ ಪಕ್ಷದಿಂದ ಹೊರಗೆ ಒಂದು ರೀತಿಯಲ್ಲಿ ಕಾಲನ್ನ ಇಟ್ಟ ರೀತಿಯಲ್ಲಿ ಈಶ್ವರಪ್ಪನವರು ಕೂಡ ಮಾತಾಡ್ತಾ ಇರುವಂತದ್ದು. ಅದರ ಜೊತೆಗೆ ಪ್ರಮುಖವಾಗಿ ಅವರ ಅತ್ಯಾಪ್ತ ಬಳಗ ಯಾರಿದ್ದಾರೆ, ಶಿವಮೊಗ್ಗ ನಗರ ಇರ್ಬೋದು ಅಥವಾ ಬೇರೆ ಭಾಗದಲ್ಲಿ ಸಮುದಾಯದ ಮುಖಂಡರಿರ್ಬೋದು, ಸ್ವಾಮೀಜಿಗಳಿರ್ಬೋದು, ಅವರ ಜೊತೆ ಕೂಡ ಈಗಾಗಲೇ ಒಂದು ಹಂತದಲ್ಲಿ ಚರ್ಚೆಗಳನ್ನ ಅಂದ್ರೆ ಅತ್ಯಾಪ್ತ ಬಳಗದಲ್ಲಿ ಚರ್ಚೆಯನ್ನು ಕೂಡ ಮಾಡ್ತಾ ಇರುವಂತದ್ದು. ಆ ಮೂಲಕ ಪಕ್ಷೇತರವಾಗಿ ಸ್ಪರ್ಧೆಯನ್ನ ಮಾಡಿದ್ರೆ ಏನು ಆಗ್ಬಹುದು ಅನ್ನೋ ನಿಟ್ಟಿನಲ್ಲಿ ಕೂಡ ಚರ್ಚೆಗಳನ್ನ ಮಾಡಿದ್ದಾರೆ. ಹಾಗಾಗಿ ಈಶ್ವರಪ್ಪನವರು ಈಗ ಪ್ರಸ್ತುತ ಮಗನ ಭವಿಷ್ಯದ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾ ಇದ್ದಾರೆ. ಪಕ್ಷ ಅಥವಾ ಈ ಹಿಂದೆ ಅವರು ಪಕ್ಷಕ್ಕಾಗಿ ಕೆಲಸವನ್ನ ಮಾಡಿದ್ರು, ಬಿಜೆಪಿ ಬಗ್ಗೆ ಕೂಡ ಯಾವುದನ್ನು ಕೂಡ ಅವರು ಯೋಚನೆಯನ್ನ ಮಾಡ್ತಾ ಇಲ್ಲ. ಓಕೆ, ಥ್ಯಾಂಕ್ ಯು ನವೀನ್ ಮಾಹಿತಿಗಾಗಿ.